Hi guys, welcome back to another video. So ಇದು ವಿದ್ಯಾರ್ಥಿಗಳಿಗೆ ಬಹಳ ಆತ್ಮೀಯವಾದಂತಹ ವಿಡಿಯೋ ಆ್ಯಂಡ್ ನಿಮ್ಗಳ ಮೋಸ್ಟ್ ರೆಕಮೆಂಡೆಡ್ ವಿಡಿಯೋ ಆಗಿರುತ್ತೆ ಇದು. ಸೊ ಎಷ್ಟು ಜನ ಕೇಳಿದಿರ ಅಂತಂದರೆ ಲೈಕ್ ನಾನು ಯಾವುದೇ ವಿಡಿಯೋ ಆಗಲಿ ಅದರಲ್ಲಿ ಒಂದಲ್ಲ ಎರಡು ಕಮೆಂಟ್ ಇದ್ದೇ ಇರುತ್ತೆ. ಮನೋಜ್ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ, ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡಿ, ಯಾವ್ಯಾವ ಸ್ಕಾಲರ್ಶಿಪ್ ಸಿಗುತ್ತೆ ನಮಗೆ, ಏನೇನು ಅಪಾರ್ಚುನಿಟಿ ಇದೆ ಅಂತ. ನೋಡಿ, ಫ್ರೀ ಮನಿ ಗುರು ಆಯಿತಾ, ಫ್ರೀ ಮನಿ. ಓನ್ಲಿ ಥಿಂಗ್ ಇಸ್ ವಿಲ್ ಹ್ಯಾವ್ ಟು ಸ್ಟಡಿ ಗುಡ್ ಆಯಿತಾ. ನೀವು ಚೆನ್ನಾಗಿ ಓದಬೇಕು. ಒಂದು 75% 80% ಮೇಲೆ ತಗೊಂಡಿದ್ದೀರಾ ಅಂತಂದರೆ ಆರಾಮಾಗಿ ಎಲ್ಲ ಸ್ಕಾಲರ್ಶಿಪ್ಗಳಿಗೂ ಈಸಿಯಾಗಿ ಎಲಿಜಿಬಲ್ ಆಗಿ ಹೋಗ್ಬಿಡ್ತೀರಾ. ನೀವು ಫ್ರೀ ಟೈಮಲ್ಲಿ ಆಟಾಡ್ತಿರ್ತೀರಲ್ವ, ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಿಮ್ಮ ಹತ್ರ ಮೊಬೈಲಿಂದನೋ ಅಥವಾ ಲ್ಯಾಪ್ಟಾಪಿಂದನೋ ಅಪ್ಲೈ ಮಾಡಿಬಿಟ್ರೆ ಬಂದಾಗ ಬರಲಿ ಬಿಡಿ ಸ್ಕಾಲರ್ಶಿಪ್ಪು ಅಪ್ ಟು ವರ್ತ್ 2 lakh ಗಂಟ ಬರುತ್ತೆ ಆಯಿತಾ. ನಾನು ಮಿಸ್ ಮಾಡ್ಕೊಂಬಿಟ್ಟೆ, ನಿಮ್ಗಳಿಗೆ ಮಿಸ್ ಮಾಡೋಕ್ಕೆ ನಾನು ಚಾನ್ಸೇ ಕೊಡೋದಿಲ್ಲ. ನಿಮ್ಗಳಿಗೆಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಫ್ರೀ ಮನಿ ಗುರು, ಏನಕ್ಕೆ ಬಿಡೋದು ಅಲ್ವಾ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಒಂದಕ್ಕೂ ಬಿಡಬೇಡಿ ಆಯಿತಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಏನಿರುತ್ತೆ ಏನೇನಾಗುತ್ತೆ ಅಂತ. ನಮ್ಮ ಕರ್ನಾಟಕ ಸ್ಕಾಲರ್ಶಿಪ್ಗಳು ಎಷ್ಟಿರ್ತವೆ ಆ್ಯಂಡ್ ನ್ಯಾಷನಲ್ ಸ್ಕಾಲರ್ಶಿಪ್ಗಳು ಎಷ್ಟಿದೆ ಆ್ಯಂಡ್ ರೀಜನಲ್ ಸ್ಕಾಲರ್ಶಿಪ್ ಎಷ್ಟಿದೆ ಆ್ಯಂಡ್ ಯಾವುದಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ, ಎಷ್ಟೆಷ್ಟು ಅಮೌಂಟ್ ಬರುತ್ತೆ, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಆ್ಯಂಡ್ ಡಾಕ್ಯುಮೆಂಟ್ಸ್ ಏನು, ಪ್ರತಿಯೊಂದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಳ್ಳೋಣ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಆ್ಯಂಡ್ ಅದರ ಮಹತ್ವ ಏನು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ, ಫಾಲೋ ಮಾಡೋದ್ರದ್ದು. ಸೊ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಂಬನ್ನಿ. ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮಲ್ಲಿ ಎಷ್ಟೋ ಜನಗಳಿಗೆ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು, IAS ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಾವು 12th ಆದಮೇಲೆ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರೆ ದಟ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅವರ್ ಪ್ರಿಪರೇಷನ್. ಬಿಕಾಸ್ ಎಷ್ಟೋ ಜನ ಯಂಗ್ UPSC ಆಫೀಸರ್ಗಳು ಅಥವಾ IAS ಆಫೀಸರ್ಗಳೆಲ್ಲ 25-26 ವರ್ಷಕ್ಕೆ ತಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡು IAS ಅಧಿಕಾರಿ ಆಗ್ತಿರೋದ್ರ ರೀಸನ್ನೇ ಅವರು ತಮ್ಮ ಡಿಗ್ರಿ ಅಥವಾ BSc ಯಾವ ಕೋರ್ಸ್ ತಗೊಂಡಿರ್ತಾರೆ ಅಲ್ಲಿಂದ ಫಸ್ಟ್ ಇಯರ್ದಿಂದ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೀವೇನಾದರೂ IAS ಅಧಿಕಾರಿ ಆಗಬೇಕನ್ನೋ ಆಸೆ ಇಟ್ಕೊಂಡಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಯು ಪ್ರಿಪರೇಷನ್ ರೈಟ್ ನೌ ವಿತ್ ಹೋಮ್ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಫಿಸಿಕ್ಸ್ ಕಾಲೇಜ್ ಜೊತೆ. ಹೌದು, ಸೊ PW ಓನ್ಲಿ IAS ನಿಮಗೋಸ್ಕರ ಅಂತಂದರೆ ಒಂದು ಹೊಸ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಅದೇ UPSC ಪ್ರಾರಂಭ 2026 ಬ್ಯಾಚ್. ಇದೊಂದು 3 years ಪ್ರೋಗ್ರಾಮ್ ಆಗಿರುತ್ತೆ. ಒಂದು ಬ್ಯಾಚಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ NCERT ಕವರೇಜ್ ಸಿಗುತ್ತೆ, ನಿಮಗೆ ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಮತ್ತು CSET ಲೆಸನ್ಸ್ ಸಿಗ್ತಾ ಬರ್ತವೆ, ಟೆಸ್ಟ್ ಸೀರೀಸ್ ಇರುತ್ತೆ, ಸ್ಕಿಲ್ ಟ್ರೈನಿಂಗ್ ಇರುತ್ತೆ. ಈ 3 years ಯಾವ ರೀತಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಇಯರ್ ನಿಮಗೆ ಆಧಾರಶಿಲಾ ಆಯಿತಾ. ಆಧಾರಶಿಲಾದಲ್ಲಿ ನಿಮಗೆ UPSC ಬೇಸಿಕ್ಸ್ ಜೊತೆಗೆ ನಿಮಗೆ NCERT ಕಲಿಸಲಾಗುತ್ತೆ ಮತ್ತು GS + CSET ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡಲಾಗುತ್ತೆ. ಸೆಕೆಂಡ್ ಇಯರ್ಲಿ ನಿಮಗೆ ಅಡ್ವಾನ್ಸ್ UPSC ಪ್ರಿಪರೇಷನ್ ಮಾಡಿಸಲಾಗುತ್ತೆ ಆ್ಯಂಡ್ ನಿಮಗೆ ಆಪ್ಷನಲ್ ಮತ್ತು GS ಎರಡದು ಫೋಕಸ್ ಮಾಡಿ ನಿಮಗೆ ಪಾಠವನ್ನು ಮಾಡಲಾಗುತ್ತೆ. ಆ್ಯಂಡ್ ಥರ್ಡ್ ಇಯರ್ ಇದು ಫೈನಲ್ ಅಭ್ಯಾಸ ಆಯಿತಾ. ಈ ಫೈನಲ್ ಅಭ್ಯಾಸಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ಸನ್ನು ಮುಗಿಸ್ಕೊಡೋ ಮುಖಾಂತರ ರಿಗರಸ್ ಪ್ರಾಕ್ಟೀಸ್ ಮತ್ತು ರಿವಿಷನ್ ಎಲ್ಲ ನಿಮ್ಗೆ ಮಾಡಿಸಲಾಗುತ್ತೆ. ಆ್ಯಂಡ್ ಈ ಒಂದು ಕೋರ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಮಂಡೇ ಟು ಸ್ಯಾಟರ್ಡೆ ನಿಮಗೆ ಸ್ಮಾರ್ಟ್ ಕ್ಲಾಸ್ಗಳಿರ್ತವೆ. ಅದರಲ್ಲಿ ನಿಮಗೆ GS ಮತ್ತು ಸ್ಕಿಲ್ ಟ್ರೈನಿಂಗ್ ಎರಡೂ ಮಾಡಲಾಗುತ್ತೆ. ಮತ್ತು ಎವ್ರಿ ಮಂಡೇ ಬ್ಯಾಟಲ್ ಗ್ರೌಂಡ್ ಅಭ್ಯಾಸ ಇರುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ MCQ ಫಾರ್ಮ್ ಮತ್ತು ರಿಟರ್ನ್ ಫಾರ್ಮೆಟಲ್ಲಿ. ಮತ್ತು ಎವ್ರಿ 4th ಸಂಡೇ ನಿಮಗೆ ಪಿಯರ್ ಲರ್ನಿಂಗ್ ಸೆಷನ್ ಇರುತ್ತೆ. ಅದರಲ್ಲಿ ನಿಮಗೆ ಪರ್ಸ್ನಾಲಿಟಿ ಗ್ರೂ ಮತ್ತು ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಸಾಗುತ್ತೆ. ಮತ್ತು ಎವ್ರಿ ಸೆಕೆಂಡ್ ಮಂತ್ಗೋಸ್ಕರ ನಿಮಗೆ ಅಲ್ಲಿ ನಿಮಗೆ ರಿಟೈರ್ಡ್ IAS ಆಫೀಸರ್ ಆಗಿರಬಹುದು ಅಥವಾ ಸೀನಿಯರ್ಸ್ ಆಗಿರಬಹುದು ಅವರಿಗೆಲ್ಲ ನಿಮಗೆ ಓರಿಯೆಂಟೇಷನ್ ಸೆಷನ್ ಇರ್ತಾ ಬರುತ್ತೆ. ಆ್ಯಂಡ್ ನಿಮಗೆ ಸ್ಟಡಿ ಮಟೀರಿಯಲ್ ಸಿಗುತ್ತೆ. ಅದರಲ್ಲಿ ನಿಮಗೆ 18 ಸಂಪೂರ್ಣ GS ಬುಕ್ ಸಿಗುತ್ತೆ, ಪ್ಲಸ್ NCERT ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬುಕ್ ಸಿಗ್ತಾ ಬರುತ್ತೆ ನಿಮಗೆ. ಸೊ ನೀವೊಂದು ಕೋರ್ಸನ್ನು ಅವೈಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ಯೂಸ್ ಮೈ ಕೋಡ್ MAN1K ಟು ಗೆಟ್ ಇನ್ಸ್ಟೆಂಟ್ 1000 rupees ಡಿಸ್ಕೌಂಟ್ ಆನ್ ಯೋರ್ ಪರ್ಚೇಸ್. ವಾಟ್ ಆರ್ ವೇಟಿಂಗ್ ಫಾರ್? ಗೋ ಆ್ಯಂಡ್ ಅವೈಲ್ ಆ್ಯಂಡ್ become an IAS officer. All the very best. ಮನೋಜ್ ಸೆಕೆಂಡ್ PUC ಮುಗೀತು ಅಥವಾ 12th ಮುಗೀತು, ನಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಐಡಿಯಾ ಇಲ್ಲ ಮನೋಜ್. ನನಗೆ ಸ್ಕಾಲರ್ಶಿಪ್ ಬೇಕು. ನನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಸ್ಕಾಲರ್ಶಿಪ್ ಅಮೌಂಟ್ ಬಂದರೆ ಒಂದು ವರ್ಷ ಮಾತ್ರ ಅವ್ರ ಜೊತೆ ಅವ್ರ ದುಡ್ಡಲ್ಲಿ ಇದು ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ನಲ್ಲಿ ಸ್ಕಾಲರ್ಶಿಪ್ ಅಮೌಂಟನ್ನ ನನ್ನ ಪರ್ಸನಲ್ ಖರ್ಚುಗಳಿಗೆ ನಾನು ಬಳಸ್ಕೋತೀನಿ. ಈ ಒಂದು ಇಂಟೆನ್ಷನ್ ನಿಮಗಿದ್ದು ಆ್ಯಂಡ್ ಸ್ಕಾಲರ್ಶಿಪ್ಗಳ ಬಗ್ಗೆ ವಿಡಿಯೋ ಹುಡುಕ್ತಾ ಇದ್ರೆ ನೀವು ಟೆನ್ಷನ್ ತೊಗೊಬೇಡಿ, ಐ ಗಾಟ್ ಯು ಕವರ್ಡ್ ಆಯಿತಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಲೈಕ್ ನಮ್ಮ ಕರ್ನಾಟಕದ ಸ್ಕಾಲರ್ಶಿಪ್ ಎಷ್ಟಿದೆ, ಮತ್ತು ನ್ಯಾಷನಲ್ ಸ್ಕಾಲರ್ಶಿಪ್ ಎಷ್ಟಿದೆ, ಸ್ಟೇಟ್ ಸ್ಕಾಲರ್ಶಿಪ್ಗಳು ಎಷ್ಟಿದೆ, ಮತ್ತು ಬೇರೆ ಬೇರೆ ಸ್ಕಾಲರ್ಶಿಪ್ ಸ್ಕೀಮ್ಗಳು ಯಾವ್ಯಾವ ಇದ್ದಾವೆ, ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಎಲ್ಲದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಯಾವ ವೆಬ್ಸೈಟ್ ರೆಫರ್ ಮಾಡಬೇಕು ನೀವು, ನೋಟಿಫಿಕೇಷನ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಫರ್ದರ್ ಡಿಲೇ. ನೋಡಿ, ಬೇಸಿಕ್ಲಿ ನೋಡಿ, ನಿಮ್ಮ ಫ್ರೆಂಡ್ಗಳು ಇರ್ತಾರೆ ಆಯಿತಾ, ಅವ್ರಿಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ನನಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಫ್ರಮ್ ಒನ್ ಆಫ್ ಮೈ ಫ್ರೆಂಡ್ಸ್ ಆಯಿತಾ. ಹಿ ವಾಸ್ ಟೇಕಿಂಗ್ ಅಪ್ ಟು 1.5 lakh per year ಬ್ರೋ. ಸ್ಯಾಲರಿ ಅಲ್ಲ, ಸ್ಕಾಲರ್ಶಿಪ್ಪು ಆಯಿತಾ. 1.5 ಲಕ್ಷ ಗಂಟ ಮನುಷ್ಯ ಸ್ಕಾಲರ್ಶಿಪ್ ತೊಗೊತಿದ್ದ. ನಮ್ಗೆ ಹೇಳೇ ಇರಲಿಲ್ಲ ಆಯಿತಾ. ಅವ್ನು ಎಷ್ಟು ಬುದ್ಧಿವಂತ ಅಂತಂದರೆ ನಮ್ಗೆ ಯಾರಿಗೂ ಹೇಳ್ತಿರ್ಲಿಲ್ಲ ಆಯಿತಾ. ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಟ್ಯಾಕ್ಟಿಕ್ ಹೆಂಗೆ ಅಂತಂತ. ಪ್ರತಿಯೊಬ್ಬರು ಗುರು ಫ್ರೀ ಟೈಮಲ್ಲಿ ಆಯಿತಾ, ಏನೇನೋ ಮಜಾ ಮಾಡ್ತೀವಿ ನಾವು, ಏನೋ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಿರುಗಾಡಬೇಕಾಗಿರುತ್ತೆ, ಬೇರೆ ಬೇರೆ ಹತ್ರ ಏನೋ ಸೈನ್ ಮಾಡಿಸ್ಕೊಬೇಕಾಗಿರುತ್ತೆ, ನಿಮ್ಮ ಕಾಲೇಜಲ್ಲಿ ಬಾನಿಫೈಡ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಬೇಕಾಗಿರುತ್ತೆ, ಸ್ವಲ್ಪ ತಿರುಗಾಡಬೇಕಾಗಿರುತ್ತೆ. ಅದು ಬಿಟ್ಟರೆ ಒಂದು ಸತಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಡ್ತಾ, ದಟ್ಸ್ ಇಟ್. ಪ್ರತಿಯೊಂದು ವೆಬ್ಸೈಟ್ಗೂ ಅದೇ ಹೋಗಬೇಕು, ಅದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಬಿಟ್ಬಿಡಬೇಕು ಅಷ್ಟೇ. ಲಾಸ್ಟಿಗೆ ಬರೋದು ಬರಲಿ, ಬರ್ದಿರೋದು ಬಿಡಲಿ,
ಒಟ್ಟಿನಲ್ಲಿ ಒಂದಷ್ಟು ಅಮೌಂಟ್ ಬಂದು ಬಿದ್ದೋಗ್ಬಿಡುತ್ತೆ ನಮ್ಮ ಬ್ಯಾಂಕ್ಗೆ, ಆಯಿತಾ. ಸೊ ಅವ್ನು ಟಾರ್ಗೆಟ್ ಇದ್ದಿದ್ದು 2.5 ಲಕ್ಷ ಗಂಟೆ ಅಪ್ಲೈ ಮಾಡಿದಾಗ ಅವ್ನಿಗೆ ಬರ್ತಿದ್ದು 1,40,000 ಗಂಟೆ ಬರ್ತಿತ್ತು, ಆಯಿತಾ. ನಾವು ದಡ್ಡನ ಮಕ್ಕಳು ನೋಡಿ 25,000 30,000 ಸ್ಕಾಲರ್ಶಿಪ್ ತಗೊಂಡು ಆಟಾಡ್ಕೊಂಡಿದ್ದೀವಿ ನಾವು, ಆಯಿತಾ. ಅವರು ಬುದ್ಧಿವಂತರು, ನನಗೆ ತಿಳಿಸ್ಕೊಡ್ತೀನಿ ಏನು ಮಾಡ್ದ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಸ್ಕಾಲರ್ಶಿಪ್ಗಳು ಮತ್ತು ಲಿಸ್ಟ್ಗಳನ್ನ ತಿಳಿಸ್ಕೊಟ್ಬಿಡ್ತೀನಿ, ಆಯಿತಾ. ಸೊ ನೋಡಿ, ನಾನು SC/ST ಅಂತಲೇ ಅಲ್ಲ, OBC GM ಎಲ್ಲ ದೃಷ್ಟಿಯಿಂದ ಇಟ್ಕೊಂಡು ಮಾಡಿದ್ದೀನಿ. ಕೆಲವೊಂದಷ್ಟು ಮತ್ತು SC/ST ಮಾತ್ರ ಅಪ್ಲೈ ಆಗುತ್ತೆ, ಅದು ಬಿಟ್ಟಾಕ್ಬಿಡಿ, ಬಾಕಿ ಎಲ್ಲ ಜನರಲ್ಲಾಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಆಯಿತಾ. ಫಸ್ಟ್ ಆಫ್ ಆಲ್ ನೀವೇನಾದರೂ SC/ST ಆಗಿದ್ದರೆ ನಿಮಗೆ ಪ್ರೈಸ್ ಮನಿ ಅಂತ ಬರುತ್ತಪ್ಪ. SSLC ಕಂಪ್ಲೀಟ್ ಮಾಡೋ ಒಂದಷ್ಟು, ಸೆಕೆಂಡ್ PUC ಒಂದಷ್ಟು, ಡಿಗ್ರಿಗೆ ಒಂದಷ್ಟು ಅಂತ ಇರುತ್ತೆ, ಆಯಿತಾ. ಸೊ ನೀವುಗಳು ಅದನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡಬೇಕಾಗಿರ್ತಕ್ಕಂಥ ವೆಬ್ಸೈಟು SSP. ಅದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. SSLC ಅವರಿಗೆ ಒಂದು 15,000 ಸಿಗುತ್ತೇನೋ ನನ್ನ ಪ್ರಕಾರ, ಸೆಕೆಂಡ್ PUC 20,000, ಡಿಗ್ರಿ ಮುಗಿಸಿರೋ ಒಂದು 30,000 ಗಂಟೆ ನಿಮ್ಗೆ ಸಿಗುತ್ತೆ ಮನಿ, ಆಯಿತಾ. ನೆಕ್ಸ್ಟು SSP, ಇದು ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ. ನೀವೇನಾದ್ರು SC/ST ಆಗಿದ್ರೆ ನಿಮ್ಗಳಿಗೆ 6,000 ನಿಮ್ಮ ಕೈಗೆ ಸಿಗುತ್ತೆ. ಇನ್ನು ಬಾಕಿ ಅಮೌಂಟ್ ಎಲ್ಲ ಸ್ಕಾಲರ್ಶಿಪ್ ನೀವು ಕಾಲೇಜ್ ಕಟ್ಟಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡು OBC ಅವ್ರಿಗೆ 20,000 ಗಂಟೆ ಸಿಗುತ್ತೆ, ಜನರಲ್ ಅವ್ರಿಗೆ 20,000 ಗಂಟೆ ಸಿಗುತ್ತೆ, ಆಯಿತಾ. ನೆಕ್ಸ್ಟು NSP ಪ್ರತಿ ವರ್ಷ 10,000 ಸಿಗುತ್ತೆ ನಿಮಗೆ, ಆಯಿತಾ, NSP ಕಡೆಯಿಂದ. ಆ್ಯಂಡ್ ಅದಲ್ಲದೆ ನೀವು ಅಕಸ್ಮಾತ್ ಮೈನಾರಿಟಿ ಆಗಿದ್ದರೆ 30,000 ಗಂಟೆ ಸಿಗ್ತಾ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿದೆಯಂತೆ. ಐ ಆಮ್ ನಾಟ್ ಶೋರ್, ಅಕಸ್ಮಾತ್ ಆಗಿದ್ರೆ ಕಾಂಟ್ ಹೆಲ್ಪ್, ಆಯಿತಾ. ನೋಡಿ ನಾವು, ಆ್ಯಂಡ್ ಇದೊಂದು ಏನು ಗೊತ್ತಾ, SSP ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ರಾ, ಅವ್ರುಗಳಿಗೇನು ಸ್ಯಾಂಕ್ಷನ್ ಆಗಿಲ್ಲ ಅಮೌಂಟು. ದೇವರಾಣೆ ನನಗೆ ಗೊತ್ತಿಲ್ಲ ಗುರು, ಪಾಲಿಟಿಷಿಯನ್ಸ್ ಏನು ಮಾಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ನಮ್ಮ ದುಡ್ಡನ್ನು ಏನಕ್ಕೆ ಬೇರೆಯವ್ರಿಗೆ ಬಳಸ್ಕೊಬೇಕು? ಸ್ಟೂಡೆಂಟ್ಸ್ಗಳು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥ ಅವ್ರ ಸ್ಕಾಲರ್ಶಿಪ್ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ, ಆಯಿತಾ. ಎಷ್ಟು ಗುರು ನಿನಗೆ ಸ್ವಾಭಿಮಾನ ಬಂದ್ಬಿಡುತ್ತೆ, ಆಯಿತಾ. ನನ್ನ ಅಪ್ಪ ಅಮ್ಮನ ಹತ್ರ ಈಗಲೂ ದುಡ್ಡು ಕೇಳಬೇಕಂತ ಅನ್ಸ್ಬಿಡುತ್ತೆ ನೀನು ಒಂದು ಸ್ಟೇಜಿಗೆ ಬಂದಾಗ. ಆ ಸ್ಟೇಜಲ್ಲಿ ನಾವು ಯಾವ್ದ್ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂದರೆ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇವ್ರು ನಮ್ಮ ಸ್ಕಾಲರ್ಶಿಪ್ ಕೊಡಲಿಲ್ಲ ಅಂತಂದರೆ ಎಷ್ಟು ಇದಾಗೋದು ಗೊತ್ತಾ, ಪ್ರಾಬ್ಲಮ್ ಆಗೋದು ಗೊತ್ತಾ ನಮಗೆ. ಸೊ ಇವ್ರುಗಳು ಏನಕ್ಕೆ ಅರ್ಥ ಮಾಡ್ಕೋತಾರ ಅಂತ ದೇವ್ರಣ್ಣ ಗೊತ್ತಿಲ್ಲ. ಪ್ಲೀಸ್ ಗೌರ್ಮೆಂಟ್ ಅವರು ಲಾಸ್ಟ್ ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಾರೆ SSP ಮುಖಾಂತರ, ಅವರಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅಕಸ್ಮಾತ್ ಯಾರು ಪಾಲಿಟಿಷಿಯನ್ಸ್ ನೋಡ್ತಾ ಇದ್ದರೆ ಸೊ ಶೇರ್ ಮಾಡಿದ್ದಾನ, ಅಕಸ್ಮಾತ್ ಅವ್ರು ರೀಚ್ ಆದರೆ ಅವರು ದಯವಿಟ್ಟು ಕೊಡಲಿ, ಆಯಿತಾ. ಬಿಕಾಸ್ ಐ ಹ್ಯಾವ್ ಸೀನ್ ಪೀಪಲ್, ಆಯಿತಾ, ಲಿಟ್ರಲಿ ತುಂಬ ಸ್ಕಾಲರ್ಶಿಪ್ ಅವಶ್ಯಕತೆ ಬೇಜಾನ್ ಜನಗಳಿರುತ್ತೆ. ಓಕೆ, ಸೊ ಬನ್ನಿ, ಐ ಹೋಪ್ ಅವರು ಈ ವರ್ಷ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಏನು ಗೊತ್ತಾ, ನಿಮ್ಮ ಕೆಲಸ ಏನು ಅಂತಂದರೆ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಬರೋದು ಬಿಡೋದು ಸೆಕೆಂಡ್ರಿ, ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು, ಆಯಿತಾ. ನೆಕ್ಸ್ಟು KLWB, ಇದು ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಅಪ್ಪನ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಯಾರ ಹತ್ರ ಲೇಬರ್ ಕಾರ್ಡ್ ಇದ್ದರೆ KLWB ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಿ. ಆ್ಯಂಡ್ ಅದು ನಿಮ್ಮ SSP ಪೋರ್ಟಲ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಕಾಲರ್ಶಿಪ್ಗೆ. ಇದು ಅಪ್ ಟು 30K ಸಿಗುತ್ತೆ ನಿಮಗೆ ಪ್ರತಿ ವರ್ಷ, ನಾಟ್ ಫಾರ್ 4 years, ಪ್ರತಿ ವರ್ಷ 30,000 ಸಿಗುತ್ತೆ. ನೆಕ್ಸ್ಟು SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇನೋ ಇದೆ. ನಿಮ್ಮ ಮನೆ ಯಾರಾದೊಬ್ಬರು ಧರ್ಮಸ್ಥಳ ಸಂಘದಲ್ಲಿದ್ದರೆ ಪ್ರತಿ ತಿಂಗಳು 1,000 ಸಿಗುತ್ತೆ. ಇಲ್ಲ ಅಂತಂದರೆ ಪ್ರತಿ ವರ್ಷಕ್ಕೆ 12,000 ರೂಪಾಯಿ ಸಿಗುತ್ತೆ ನಿಮಗೆ, ಆಯಿತಾ. ನೆಕ್ಸ್ಟು ಇಲ್ಲಿ 12 ಪರ್ ಇಯರ್ ಹಾಕಿದೆ, 12K ಪರ್ ಇಯರ್ ಅದು ಆ್ಯಕ್ಚುಲಿ. ಓಕೆ, ನೆಕ್ಸ್ಟು TCPSP, ಇದು ಟಾಟಾ ಕ್ಯಾಪಿಟಲ್ ಏನೋ ಸ್ಕಾಲರ್ಶಿಪ್ ಅಂತ ಬರುತ್ತೆ, ಆಯಿತಾ. ಪ್ರತಿ ವರ್ಷವೂ ಸಿಗುತ್ತೆ ನಿಮಗೆ. ಇದರಲ್ಲಿ ಮೋಸನೇ ಇಲ್ಲ, ಬಿಕಾಸ್ 60% ಆಫ್ ದಿರ್ ಇನ್ಕಮ್ ಟಾಟಾ ಗ್ರೂಪ್ದು ಅದು ಚಾರಿಟಿ ಇನ್ಕಮ್ಮು ಮತ್ತು ನ್ಯಾಷನಲ್ ಡೆವಲಪ್ಮೆಂಟ್ಗೆ ಅಂತಲೇ ಕೊಟ್ಟಿದ್ದಾರೆ, ಆಯಿತಾ. ನೀವು ನಂಬ್ತಿರೋ ಬಿಡ್ತಿರೋ ಟಾಟಾ, ವಿಪ್ರೋ, ಇನ್ಫೋಸಿಸ್ ಎಲ್ಲ ಕಂಪನಿಗಳು ಕಳೆದ 10 ವರ್ಷದಿಂದ ಅವರ ಸ್ಯಾಲರಿ ಪೇನ ಇನ್ಕ್ರೀಸ್ ಮಾಡೇ ಇಲ್ಲ. TCS ಅಲ್ಲಿ ಬೇಸಿಕಲಿ 2 ಥರ ಜಾಬ್ಗಳು ಇರುತ್ತೆ. ಒಂದು TCS ನಿಂಜಾ ವಿಚ್ ಇಸ್ ಫಾರ್ 3.7 something lakh, ಆಯಿತಾ. ಇನ್ನೊಂದು TCS ಡಿಜಿಟಲ್, ದಟ್ ಈಸ್ ಫಾರ್ 7.45 lakh ಆರ್ ಸಮಥಿಂಗ್, ಆಯಿತಾ. ಈ ರೀತಿ 2 ಇದೆ. 10 ವರ್ಷದಿಂದನೂ ಇದೇ ಬರ್ತಾ ಇದೆ ಅನ್ಕೊಳ್ಳಿ, ಇನ್ನೂ ಚೇಂಜೇ ಆಗಿಲ್ಲ, ಇನ್ಕ್ರೀಸ್ ಮಾಡೇ ಇಲ್ಲ ಅವರು. ಸೊ ಅವ್ರು ಇದೆಲ್ಲ ಇನ್ಕಮ್ ಎಲ್ಲ ಈ ರೀತಿ ಕೊಡ್ತಾ ಬರ್ತಾರೆ. ಎಂಪ್ಲಾಯ್ಮೆಂಟ್ ಒಂದು 10% ಕಡಿಮೆ ಮಾಡ್ಬಿಟ್ಟು ಎಂಪ್ಲಾಯಿಗೂ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಅನಿಸುತ್ತೆ, ಆಯಿತಾ. ದಿಸ್ ಮೈ ಪಾಯಿಂಟ್ ಆಫ್ ವ್ಯೂ. ಐ ಆಮ್ ನಾಟ್ ಶೋರ್ ಅಬೌಟ್ ದ ಕಂಪನಿ. ಅವ್ರು ನನಗೆ ಗೊತ್ತಿರೋ ಪ್ರಕಾರ ಇನ್ನೂ 5 ವರ್ಷ ಏನೂ ಚೇಂಜಸ್ ಮಾಡೋದಿಲ್ಲ ಅಂತ ಅನ್ಕೋತೀನಿ, ಆಯಿತಾ. ಸೊ 80% ನಿಮ್ಮ ರಿಸಲ್ಟ್ಸ್ ಏನಾದರೂ 80%ಗಿಂತ ಜಾಸ್ತಿ ಇತ್ತು ಅಂತಂದರೆ ಆರಾಮಾಗಿ ನೀವು ಎಲಿಜಿಬಲ್ ಆಗೋಗ್ಬಿಡ್ತಿರೋದಕ್ಕೆ, ಆಯಿತಾ. ತಲೆ ಕೆಡಿಸ್ಕೊಂಬಿಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದುಬಿಡುತ್ತೆ. ಆ್ಯಂಡ್ ಅಪ್ಲೈ ಮಾಡಬೇಕಾಗಿರುತ್ತೆ ಪ್ರತಿ ವರ್ಷಕ್ಕೆ ಒಂದು ಸತಿ ನಿಮಗೆ ಅಪ್ ಟು 50,000 ಗಂಟೆ ಸಿಗುತ್ತೆ ನಿಮಗೆ. 50,000 50,000 ಗಂಟೆ ಸಿಗುತ್ತೆ ನಿಮಗೆ, ಆಯಿತಾ. ನೆಕ್ಸ್ಟು HDFC ಬಡ್ತೆ ಕದಮ್, ಆಯಿತಾ. HDFCದು ಬಡ್ತೆ ಕದಮ್ ಅಪ್ ಟು 75,000 ಪರ್ ಇಯರ್ ಗಂಟೆ ಸಿಗುತ್ತೆ ನಿಮಗೆ. ಅಪ್ಲೈ ಮಾಡಬೇಕಾಗಿರುತ್ತೆ, ಪ್ರತಿ ವರ್ಷ ಬರುತ್ತೆ. ಇದು ಸಹ ಮೆರಿಟ್ ಬೇಸ್ ಆಗಿರುತ್ತೆ. 75% ಆ್ಯಂಡ್ ಎಬೋವ್ ಇರಬೇಕಾಗಿರುತ್ತೆ ನೀವು, ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಆಗಿರಬೇಕಾಗಿರುತ್ತೆ. ನೆಕ್ಸ್ಟು LIC ಅವ್ರದ್ದು ಒಂದು ಸ್ಕಾಲರ್ಶಿಪ್ ಬರುತ್ತೆ. ಇದು ಪ್ರತಿ ವರ್ಷ 20,000 ಗಂಟೆ ಸಿಗುತ್ತೆ, ವಿದ್ಯಾದಾನ ಅಂತ ಅಂದ್ಬಿಟ್ಟು, ಆಯಿತಾ. ನೆಕ್ಸ್ಟು ನೋಡಿ, ನಾನು ನಿಮಗೆ ಇವಾಗ ಟ್ಯಾಕ್ಟಿಕ್ ಹೇಳ್ಕೊಡ್ತೀನಿ, ಆಯಿತಾ. ಸ್ಕಾಲರ್ಶಿಪ್ಗಳ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲಿಂದ ತಗೊಳ್ಳೋದು, ಮತ್ತು ಯಾವ್ಯಾವ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ, ಹೆಂಗೆ ಸ್ಕಾಲರ್ಶಿಪ್ಗಳನ್ನ ಹುಡ್ಕೋದು ಅಂತ ನಿಮಗೆಲ್ಲ ಗೊತ್ತಿರಲಿ. ಸಿಂಪಲ್ ಟ್ಯಾಕ್ಟಿಕ್ ಹೆಂಗೆ ಗೊತ್ತಾ ಅವ್ನು ಹೇಳಿದ್ದು ನನಗೆ. ಈಗ ನಿಮಗೆ ಯಾವುದೋ ಸ್ಕಾಲರ್ಶಿಪ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ಸಿಂಪಲ್ ಏನಿಲ್ಲ
ನೋಡಿ ಬೇಜಾನ್ ಕಂಪ್ನಿಗಳಾಯ್ತಾ ಇಂಡಿಯಾದಲ್ಲಿ ಅಬ್ರಾಡಲ್ಲಿ ಬೇರೆ ಬೇರೆ ಕಂಪ್ನಿಗಳು ಸ್ಕಾಲರ್ಶಿಪ್ಗಳನ್ನ ಬಿಡ್ತಾನೆ ಇರ್ತಾರೆ ಆಯಿತಾ. ಎಲಿಜಿಬಿಲಿಟಿ ಅದೆಲ್ಲ ಬಿಟ್ಟಾಗಿ ಸೆಕೆಂಡ್ರಿ ಅದೆಲ್ಲ ನೀವೇನೋ 80% ಆ್ಯಂಡ್ ಎಬೋ ತೊಗೊತಿದ್ದೀರಾ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಓದ್ಕೊಂಡು ಹೋಗ್ತೀರಾ, ಚೆನ್ನಾಗಿ ಓದ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ನೀವು ಆಟೋಮೆಟಿಕಾಗಿ ಎಲಿಜಿಬಲ್ ಆಗಿಬಿಟ್ಟಿರ್ತೀರಾ. ಆ್ಯಂಡ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಅಂತಂದರೆ ಆಟೋಮೆಟಿಕಾಗಿ ಎಲಿಜಿಬಲ್ ಆಗೋಗ್ಬಿಟ್ಟಿರ್ತೀರ. ನೀವು ಟೆನ್ಷನ್ನೇ ಬೇಡ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿಂದ ಸ್ಕಾಲರ್ಶಿಪ್ ಬರ್ತಾ ಇದೆ, ಯಾವ್ಯಾವ ಕಂಪನಿಗಳು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾವೆ ಅಂತ ನೋಡಿ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡೋದು ಬಿಟ್ಟಾಕ್ಬಿಡಿ ಆಯಿತಾ. ಎಷ್ಟೋ ಕಂಪನಿಗಳು ತನ್ನ ಪ್ರಾಫಿಟ್ ಇರುತ್ತಲ್ವಾ, ಆ ಪ್ರಾಫಿಟಲ್ಲಿ ಒಂದಷ್ಟು ಶೇರನ್ನು ನಿಮಗೆ ಸ್ಕಾಲರ್ಶಿಪ್ ಅಂತ ಕೊಡುತ್ತೆ ಆಯಿತಾ. ಸ್ಕಾಲರ್ಶಿಪ್ ಅಂತ ಕೊಡುತ್ತೆ. ಪ್ಲೀಸ್ ಮೇಕ್ ಶೂರ್ ಅದನ್ನು ಅವೈಲ್ ಮಾಡ್ಕೊಳ್ಳಿ. ಹೆಂಗೆ ಅವೈಲ್ ಮಾಡ್ಕೊಳ್ಳೋದು ನೋಡಿ, ಏನಿಲ್ಲ ಗುರು, ನಿನಗೆ ತಲೆಗೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಂಪನಿಗಳ ಹೆಸರು ಬಂತ, ಆ ಕಂಪನಿ ಮುಂದೆ ಸ್ಕಾಲರ್ಶಿಪ್, ಆ ಕಂಪನಿ ಮುಂದೆ ಸ್ಕಾಲರ್ಶಿಪ್ ಆಯಿತಾ. ಈಗ ಟಾಟಾ ಬಂತ, ಟಾಟಾ ಕಂಪನಿ ಸ್ಕಾಲರ್ಶಿಪ್. ಈಗ ಬೇರೆ ವಿಪ್ರೋ ಬಂತ, ವಿಪ್ರೋ ಕಂಪನಿ ಸ್ಕಾಲರ್ಶಿಪ್. ಇನ್ಫೋಸಿಸ್ ಬಂತ, ಇನ್ಫೋಸಿಸ್ ಸ್ಕಾಲರ್ಶಿಪ್ ಆಯಿತಾ. ಸುಮ್ಮನೆ ಈ ಥರ ಏನೇನು ಸಿಗುತ್ತೆ ನಿನಗೆ ಎಲ್ಲ ಹೆಸರು ಸ್ಕಾಲರ್ಶಿಪ್. ಈಗ ನೋಡಿ ಜವಾಹರ್ಲಾಲ್ ನೆಹರು ಸ್ಕಾಲರ್ಶಿಪ್ ಒಂದಿದೆ, ನಿಜವಾಗ್ಲೂ ಇದೆ. ಪಿ ಎಮ್ ಮೋದಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಸುಮ್ಮನೆ ಸರ್ಚ್ ಮಾಡಿ, ನಿಮ್ಗೆ ಸಿಗುತ್ತೆ. ಪ್ರತಿಯೊಂದು ಹೆಸರಲ್ಲೂ ಸ್ಕಾಲರ್ಶಿಪ್ಗಳಿದ್ದಾವೆ. ಓನ್ಲಿ ಥಿಂಗ್ ಇಸ್ ನಿಮಗೆ ಗೊತ್ತಾಗಬೇಕು ಅದ್ರ ಬಗ್ಗೆ, ಆ್ಯಂಡ್ ಯಾವ್ಯಾವಾಗ ಅದು ಆಕ್ಟಿವೇಟ್ ಆಗೋದು ಅಂತ ಗೊತ್ತಾಗಬೇಕು. ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗಿರುತ್ತೆ. ಕೆಲವೊಂದಷ್ಟು ವೆಬ್ಸೈಟ್ಗಳು ಅದಕ್ಕೆ ಅಂತಲೇ ಹುಟ್ಟಿದಾವೆ ಆಯಿತಾ. ನೀವು ನಂಬ್ತಿರೋ ಬಿಡ್ತಿರೋ, ಯು ಕ್ಯಾನ್ ಫೈಂಡ್ ಸೋ ಮೆನಿ ವೆಬ್ಸೈಟ್ಸ್ ಆಯಿತಾ. ನಾನು ವೆಬ್ಸೈಟ್ಗಳು ನೇಮ್ ತೊಗೊಂಡ್ರೆ ಸುಮ್ಮನೆ ಅದು ಪ್ರಮೋಷನ್ ಆಗಿಬಿಡುತ್ತೆ ಆಯಿತಾ. ಲಿಟ್ರಲಿ ಹೇಳ್ತೀನಿ, ನೀವು ಹೋಗಿ ಸರ್ಚ್ ಮಾಡಿ ಗುರು, ಏನಿಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅಂತ ಸರ್ಚ್ ಮಾಡಷ್ಟೇ ಆಯಿತಾ. ಎಷ್ಟೋ ವೆಬ್ಸೈಟ್ಗಳು ಸಿಗ್ತವೆ, ಜೆನ್ಯೂನ್ ಆಗಿ ಅವ್ರ ಕೆಲಸನೇ ಇದಾಗಿರುತ್ತೆ ಆಯಿತಾ. ಎಷ್ಟೋ ಜನಗಳು ವಿದ್ಯಾರ್ಥಿಗಳು ವಿಸಿಟ್ ಮಾಡ್ತಾ ಇರ್ತಾರೆ, ಅವ್ರ ವೆಬ್ಸೈಟ್ ಇದ್ರ ಮೇಲೆ ಏನೋ ಆ್ಯಡ್ಸ್ ರೆವೆನ್ಯೂ ಮೇಲೆ ಆ್ಯಕ್ಚುಲಿ ಇರ್ತವೆ ಅಂತ ಕೂಡ, ಅದೆಲ್ಲ ಸೈಡ್ ಅಷ್ಟೇ ಅವ್ರಿಗೆ ಇನ್ಫಾರ್ಮೇಷನ್ ಕೂಡ ವೆಬ್ಸೈಟ್ಗಳೆಲ್ಲ ಸೈಡ್ ಅಷ್ಟೇ ಆಯಿತಾ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದಾಗಿರುತ್ತೆ. ಅಲ್ಲಿ ನಿಮಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಬಿಟ್ರೆ ಅವಾಗ ಸ್ಕಾಲರ್ಶಿಪ್ ಅಂತಂದರೆ ನಿಮಗೆ ಅಪ್ಡೇಟ್ ಪಟ್ಟಂತ ಕೊಡುತ್ತೆ, ನೀವು ಹಂಗೆ ಅಪ್ಲೈ ಮಾಡ್ಕೊಬಹುದಾಗಿರುತ್ತೆ ಅದಕ್ಕೆ ಆಯಿತಾ. ಸೊ ಇದಿಷ್ಟು ಕೆಲವೊಂದಷ್ಟು ವೆಬ್ಸೈಟ್ಗಳ ಲಿಂಕ್ಗಳು ಆಯಿತಾ. ಇನ್ನೂ ಯಾವುದು ಆ್ಯಕ್ಟಿವೇಟ್ ಆಗಿಲ್ಲ, ಆ್ಯಕ್ಟಿವೇಟ್ ಆದರೆ ನಾನು ತಿಳಿಸ್ಕೊಡ್ತೀನಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಫಾಲೋ ಮಾಡಿರಿ ಆಯಿತಾ. ನಾನು ನಿಮ್ಗೆ ಅಲ್ಲಿ ಯಾವ್ದಾದ್ರು ಆ್ಯಕ್ಟಿವೇಟ್ ಆದರೆ ಇಮ್ಮಿಡಿಯೇಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಆಯಿತಾ. ಈಗ ಈ ಡಾಕ್ಯುಮೆಂಟ್ಸ್ ರಿಕ್ವೈರ್ ಬಗ್ಗೆ ಮಾತಾಡೋಣ ನೋಡಿ. ಇದು ಜನರಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಆಯಿತಾ. ನಿಮಗೆ SSLC ಮತ್ತು SSLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. SSLC PUC ಇದು ಕಂಪಲ್ಸರಿ ಆಯಿತಾ. ಅದಾದಮೇಲೆ ನೀವು ಡಿಗ್ರಿ ಓದ್ತಿದ್ದೀರಲ್ವ ಇವಾಗ, ಪ್ರತಿ ಸೆಮಿಸ್ಟರ್ಗೂ ನಿಮ್ಗೊಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದು ಮ್ಯಾಂಡೇಟ್ರಿ ಆಯಿತಾ ಇದುಗಳಿಗೆ. ಸೊ ಬಿಕಾಸ್ ನೀವು ಚೆನ್ನಾಗಿ ಓದ್ತಿರೋಂಥವ್ರಿಗೆ ಪ್ರೋಗ್ರೆಸ್ ಗೊತ್ತಾಗಬೇಕಾಗಿರುತ್ತೆ. ಸೊ ಅವರು ಸ್ವಲ್ಪ ನಿಮ್ಮನ್ನು ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಕೊಡ್ತಾ ಬರ್ತಾರೆ. ಸೊ ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಪ್ರೂಫ್ ಆಫ್ ಅಡ್ರೆಸ್ ಬೇಕಾಗಿರುತ್ತೆ, ಆಧಾರ್ ನಡೆಯುತ್ತೆ ಇದಕ್ಕೆ. ಅಥವಾ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಬಾನಿಫೈಡ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಇದು ಕಾಲೇಜಲ್ಲಿ ಬರ್ಸ್ಕೊಬೇಕಾಗಿರುತ್ತೆ. ನೀವು ಯಾವ ಸೆಮ್ಮಲ್ಲಿ ಇರ್ತೀರಾ ಆ್ಯಂಡ್ ಯಾವ ಪರ್ಪಸ್ಗೆ ಬೇಕಾಗಿರುತ್ತೆ ಆ ಥರ ಬರ್ಸ್ಕೊಬೇಕಾಗಿರುತ್ತೆ. ಕಾಲೇಜಲ್ಲಿ ಬರ್ಕೊಡ್ತಾರೆ, ನಿಮ್ಮ ತಲೆ ಕೆಡಿಸ್ಕೊಂಬಿಡಿ. ನೆಕ್ಸ್ಟು ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ. ಮತ್ತು ನೀವೇನಾದರೂ ಡಿಸಬಿಲಿಟಿ ಆಗಿದ್ದರೆ ನಿಮಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. BPL ಕಾರ್ಡು ಅಥವಾ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ನಡೆಯುತ್ತೆ ಆಯಿತಾ. ಇದಿಷ್ಟು ಡಾಕ್ಯುಮೆಂಟ್ಸ್ ಕಂಪಲ್ಸರಿ, ಆಲ್ಮೋಸ್ಟ್ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು. ಇನ್ನೇನೋ ಸಪ್ರೇಟಾಗಿ ಬೇಕು ಅಂತಂದರೆ ಆ ವೆಬ್ಸೈಟಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸಿರ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಇದಿಷ್ಟು ಕಾಮನ್ ಡಾಕ್ಯುಮೆಂಟ್ಸ್ ನೀವು ಅರೇಂಜ್ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಸ್ಕಾಲರ್ಶಿಪ್ಗಳಿಗೂ ಅಪ್ಲೈ ಮಾಡಬೇಕು ಅಂತಂದರೆ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಕ್ತು ಯಾವ ಸ್ಕಾಲರ್ಶಿಪ್ಗಳು ಅಪ್ಲೈ ಮಾಡಬೇಕು, ಹೆಂಗೆ ಸರ್ಚ್ ಮಾಡಬೇಕು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ವಿಲ್ ಮೀಡಿಯೋ ವಿಡಿಯೋ ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್.